ಯುದ್ಧದ ಎಫೆಕ್ಟ್ ಗೃಹ ಬಳಕೆಯ ಸಿಲಿಂಡರ್ ಮೇಲೂ ಕೂಡ ಬಿದ್ದಿದೆ. ಬುಕಿಂಗ್ಗೆ ಹೊಸ ರೂಲ್ಸ್ಗಳನ್ನ ಅಪ್ಲಿಕೇಬಲ್ ಆಗುತ್ತೆ. ಇನ್ನು ಮುಂದೆ ಗೃಹ ಬಳಕೆಯ ಸಿಲಿಂಡರ್ ಬುಕಿಂಗ್ಗೆ ಇನ್ನು ಮೇಲೆ ನ್ಯೂ ರೂಲ್ಸ್. ಸಿಲಿಂಡರ್ ಬುಕಿಂಗ್ ದಿನಗಳ ಅವಧಿ ವಿಸ್ತರಣೆಯಾಗುತ್ತೆ. ಒಂದು ಸಿಲಿಂಡರ್ ಬುಕ್ ಮಾಡಿದ 25 ದಿನಗಳ ನಂತರ ಮತ್ತೊಂದು ಸಿಲಿಂಡರ್ ಬುಕ್ ಮಾಡಬಹುದು. ಹೊಸ ರೂಲ್ಸ್ ಇದು. 25 ದಿನಗಳ ಬಳಿಕವೇ ಸಿಲಿಂಡರ್ ಅನ್ನ ರೀಫಿಲ್ಲಿಂಗ್ ಮಾಡೋದಕ್ಕಾಗೋದು. 21 ದಿನಗಳ ಬುಕಿಂಗ್ ಇದ್ದ ಅವಧಿ 25ಕ್ಕೆ ವಿಸ್ತರಣೆಯಾಗಿದೆ. ಯುದ್ಧದ ಏನು ಪರಿಣಾಮ ಇಷ್ಟೆಲ್ಲ ಆಗ್ತಿರೋದು ಎಲ್ಲಿಂದ ಎಲ್ಲಿಗೆ ಲಿಂಕ್ ನೋಡಿ. ಅಂದ್ರೆ ಇಡೀ ಒಂದು ದೇಶ ಯುದ್ಧಕ್ಕೆ ನಿಂತ್ಕೊಳ್ತು ಅಂದ್ರೆ ಅದನ್ನ ನಂಬ್ಕೊಂಡಿರುವಂತ ಬಹಳಷ್ಟು ದೇಶಗಳಿರ್ತವೆ. ಫಾರ್ ಎಕ್ಸಾಂಪಲ್ ಹೇಳುದು, ಈಗ ಭಾರತಕ್ಕೂ ಹಾಗೆ ಪಾಕಿಸ್ತಾನಕ್ಕೂ ಯುದ್ಧ ಸಾರದಂತ ಸಂದರ್ಭದಲ್ಲಿ ಮಸಾಲೆ ಪದಾರ್ಥಗಳ ಮೇಲೆ ಬಿದ್ದಿತ್ತಲ್ಲ ಕೆಲವೊಂದಷ್ಟು ಬರೆ. ಅದೇ ರೀತಿ ಈಗ ಇರಾನ್ ಹಾಗೆ ಇಸ್ರೇಲ್ ಅಮೆರಿಕ ನಡುವಣ ನಡೀತಾ ಇರುವಂತಹ ಯುದ್ಧ ಭೀಕರತೆಯಿಂದ ಬೆಳಗ್ಗೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ವಿ ಸುದ್ದಿಗಳನ್ನ. ವಾಣಿಜ್ಯ ಸಿಲಿಂಡರ್ನ ಮೇಲೆ ಮತ್ತಷ್ಟು ಬರೆ ಎಳೆಯುವಂತ ಕೆಲಸ ಆಯಿತು. ಹೋಟೆಲ್ ಉದ್ಯಮ ಅಂತೂ ತೀರಾ ನೆಲಕಚ್ಚತ್ತೆ ಅನ್ನುವಂಥ ವಿಶ್ಲೇಷಣೆ ನಡೀತಾ ಇತ್ತು. ಮುಂದುವರೆದು ಈಗ ಗೃಹ ಬಳಕೆಯ ಸಿಲಿಂಡರ್ ಬುಕಿಂಗ್ನಲ್ಲೂ ಕೂಡ ಹೊಸ ರೂಲ್ಸ್ ಅನ್ನ ಅಪ್ಲಿಕೇಬಲ್ ಆಗುತ್ತೆ. ಇಷ್ಟು ದಿನಗಳ ಕಾಲ 21 ದಿನಗಳ ಬುಕಿಂಗ್ ಇತ್ತು. ಅದಕ್ಕಿಂತ ಮುಂಚೆ ನಾವು ರೀಫಿಲ್ಲಿಂಗ್ ಮಾಡ್ಕೊಳ್ಬಹುದಾಗಿತ್ತು ಅಥವಾ ಹೊಸದಾಗಿ ಬುಕ್ ಮಾಡ್ಕೊಳ್ಬಹುದಾಗಿತ್ತು. ಬಟ್ ಇನ್ನು ಮೇಲೆ 25 ದಿನದ ಬಳಿಕವೇ ಸಿಲಿಂಡರ್ ಅನ್ನ ರೀಫಿಲ್ ಮಾಡೋದಕ್ಕಾಗೋದು. ಅಂದ್ರೆ ಹಿತಮಿತವಾಗಿ ಬಳಕೆ ಮಾಡಬೇಕಾಗತ್ತೆ. ಬಹಳಷ್ಟು ಪರಿಣಾಮ ಬೀಳುತ್ತೆ. ಜೊತೆಗೆ ಆಗಾಗ ಹೋಗಿ ನಾವು ಬಿಸಿನೀರು ಮಾಡ್ಕೊಳ್ತೀವಿ ಅಥವಾ ಕಾಫಿ ಟೀ ಮಾಡ್ಕೊಳ್ತೀವಿ ಅಂದ್ರೆ ಯೋಚನೆ ಮಾಡಲೇಬೇಕಾಗುತ್ತೆ. ನೋಡಿ ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಗತ್ತೆ ಅಂತ ತತ್ತರಿಸಿ ಹೋಗುತ್ತೆ. ಮುಂದಿನ ದಿನದಲ್ಲಿ ಇನ್ನಷ್ಟು ದಿನ ಯುದ್ಧದ ಭೀಕರತೆಯನ್ನ ಕಾಣಬಹುದು ಅನ್ನೋದಾಗಿ ಈ 3 ರಾಷ್ಟ್ರಗಳು ಕೂಡ ಎಚ್ಚರಿಕೆಯನ್ನ ಕೊಡ್ತಾನೆ ಇದ್ದಾವೆ. ಬಟ್ ಇದರಿಂದ ಪರಿತಪ್ಪಿಸ್ತಾ ಇರೋದು ಬೇರೆ ಬೇರೆ ರಾಷ್ಟ್ರಗಳು ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಸಂಬಂಧಪಟ್ಟಂತೆ ಈಗ ಸಿಲಿಂಡರ್ ಬುಕ್ಕಿಂಗ್ನ ದಿನದ ಅವಧಿಯನ್ನ ಕೂಡ ವಿಸ್ತರಣೆ ಮಾಡಲಾಗಿದೆ.